ಇವಾಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಏನು ಅಂತಂದರೆ, ಗ್ರಾಮ ಪಂಚಾಯತಿ ನೇಮಕಾತಿ, ನೇರ ನೇಮಕಾತಿ, ಯಾವುದೇ ಪರೀಕ್ಷೆ ಇಲ್ಲ ನಿಮಗೆ, ಕಾಯಂ ಹುದ್ದೆ ಆಗಿರ್ತದೆ. ಓನ್ಲಿ PUC ಪಾಸ್ ಆದರೆ ಸಾಕಾ? ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಏನೇನೆಲ್ಲ ನಿಮ್ಮ ಕ್ವಾಲಿಫಿಕೇಷನ್ ಆಗಿರಬೇಕು, ಎಷ್ಟು ಏಜ್ ಇದೆ ಅಂತೇಳಿ ನೋಡ್ತಾ ಹೋದಾಗ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀನಿ. ಇದು ಜೇನಿನ ಮಾಹಿತಿ ವಿತ್ PDF ಅನ್ನು ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ. ಆಸಕ್ತರು ಜಾಯ್ನ್ ಆಗಬಹುದು. ನೋಡಿ ಗೈಸ್, ಇದರಲ್ಲಿ ಏನಂತಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಅಂದರೆ 19/6/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್, ಈಗ ಕಾಯಂ ಹುದ್ದೆಗಳಾಗಿರ್ತಾವಲ್ಲ, ಹಾಗಿದ್ರೆ ನಿಮ್ಮನ್ನ ಯಾವತ್ತೂ ತೆಗೆದಾಕಲ್ಲ, ಇವು ಗೌರ್ಮೆಂಟ್ ಜಾಬ್. ಓಕೆ. ನೆಕ್ಸ್ಟ್, ಅಪ್ಲಿಕೇಶನ್ ಮುಗಿಯುವಂಥ ಡೇಟ್ ನೋಡಿದಾಗ ಅಪ್ಲಿಕೇಶನ್ ಯಾವಾಗ ಮುಗೀತದೆ ಅಂತಂದಾಗ ನಿಮಗೆ 8/7/2026 ಅಪ್ಲಿಕೇಶನ್ ಮುಗೀತದೆ. ಓಕೆ. ಇದನ್ನ PDF ತೋರಿಸ್ತೀನಿ, ಡೋಂಟ್ ವರಿ. ನೆಕ್ಸ್ಟ್, ಏಜ್ ಎಷ್ಟಿರಬೇಕು ಅಂತಂದರೆ ಏಜ್ ಎಷ್ಟಿರಬೇಕು ಅಂದರೆ ಮಿನಿಮಮ್ 18 ಆದರೆ ಸಾಕು. ಮ್ಯಾಕ್ಸಿಮಮ್ ಏಜ್ಗಂತೂ ಬರೋನೇ ಇಲ್ಲ. 38 ಏಜ್ವರೆಗೂ ನೀವು ಅಪ್ಲಿಕೇಶನ್ ಆಗ್ಬೋದು. ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬೇರೆ ಹಾಕಿ ಕೊಟ್ಟಿದ್ದಾರೆ. ಓಕೆ. ಡೋಂಟ್ ವರಿ, ಏಜ್ ಬಗ್ಗೆ ತಲೆ ಕೆಲ್ಸಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಅಪ್ಲೈ ಮಾಡೋದನ್ನೇ ಮಾಡಿ. ಓಕೆ. ಇದರಲ್ಲಿ ಸ್ವಲ್ಪ ಪೋಸ್ಟ್ಗಳು ಕಮ್ಮಿ ಇದ್ದಾವೆ. ಓಕೆ. ಒಂದು 14 ಪೋಸ್ಟ್ ಸಿಗ್ತವೆ. ಪೋಸ್ಟ್ಗಳು ಕಮ್ಮಿ ಇದ್ದಲ್ಲೇ ಕಾಂಪಿಟೇಷನು ಹೈನೂ ಇರ್ಬೋದು, ಇಲ್ಲಾಂದರೆ ಲೋನೂ ಇರ್ಬೋದು. ಪೋಸ್ಟ್ನ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡ್ರಿ. ಪೋಸ್ಟ್ ನೋಡಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡ್ರಿ. ಕಾಂಪಿಟೇಷನ್ ನೋಡಬೇಡ್ರಿ. ಜಸ್ಟ್ ಒಂದು ಹುದ್ದೆ ಸಿಕ್ಕರೆ ಸಾಕು. ಓಕೆ. ಅದು ಕೂಡ ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಯಾವುದೇ ರೀತಿ ಇಲ್ಲ. ಓನ್ಲಿ ನೇರ ನೇಮಕಾತಿ, ಕಾಯಂ ಹುದ್ದೆ ಆಗಿರ್ತದೆ. ಓಕೆ. ಇದ್ರ ಬಗ್ಗೆ ನಾನು PDF ಸಮೇತ ತಿಳಿಸ್ತಾ ಹೋಗ್ತೀನಿ, ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ. ಗೈಸ್, ನೋಡ್ಬೋದು ನೀವು ಇಲ್ಲೆಲ್ಲ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ 14 ಗ್ರಾಮ ಪಂಚಾಯತ್ ಅರಿವು ಕೇಂದ್ರದಲ್ಲಿ 14 ಹುದ್ದೆಗಳು ಖಾಲಿ ಇದ್ದಾವೆ. ನೇಮಕಾತಿ ಮಾಡ್ತಾರೆ. ನೋಡ್ಬೋದು, ಅಧಿಸೂಚನೆ ಸಂಖ್ಯೆನೂ ಕೂಡ ನೋಡ್ಕೋಬೋದು. ನೆಕ್ಸ್ಟ್, ಆದೇಶ ನೋಡ್ಕೋಬೋದು, ಸರ್ಕಾರದ ಆದೇಶನೂ ಕೂಡ ನೋಡ್ಕೋಬೋದು. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟಂತೆ 14 ಗ್ರಾಮ ಪಂಚಾಯತಿ ಅರಿವು ಕೇಂದ್ರದಲ್ಲಿ ಮೇಲ್ವಿಚಾರಕರ ಹುದ್ದೆಗೆ ಸಂಬಂಧಪಟ್ಟಂಥ ಒಂದು ಹುದ್ದೆಗಳನ್ನ, ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಒಂದು ಮಾಡ್ತಿದ್ದಾರೆ ಮೇಲ್ವಿಚಾರಕರು. ಅದು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನೆನ್ಪಿಟ್ಟುಕೊಳ್ಳಿ. ಇದು ಎಲ್ಲಿಪ್ಪ ಅಂತಂದರೆ ಶಿವಮೊಗ್ಗ. ಎಲ್ಲೇ ಇರಲಿ ಏನೇ ಇರಲಿ, ಬಟ್ ಒಂದು ಜಾಬ್ ಸಿಕ್ಕರೆ ಸಾಕಾಗಿದೆ. ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅರ್ಜಿಯನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ, ಯಾವ ವೆಬ್ಸೈಟಿಗೆ ಕಳಿಸ್ಬೋದು, ವೆಬ್ಸೈಟ್ ನೋಡ್ಬೋದು ನೀವು ಇಲ್ಲೇ, shivamogga.nic.in ಅಂತೇಳಿ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇದು ಆಫ್ಲೈನ್ ವೆಬ್ಸೈಟ್ ಆಫ್ಲೈನ್ ಅಪ್ಲಿಕೇಶನ್ ಇರ್ತದೆ ಗೈಸ್. ಇದು ಯಾವುದೇ ರೀತಿ ಆನ್ಲೈನ್ ಇರೋದಿಲ್ಲ. ಓಕೆ. ಓನ್ಲಿ ಆಫ್ಲೈನ್. ನಿಮಗೆ ಆಫ್ಲೈನ್ ಅಕಸ್ಮಾತ್ ಇದು ಲಿಂಕ್ ಬೇಕಾಗಿತ್ತಂದರೆ, ಆಫ್ಲೈನ್ ಫಾರ್ಮ್ ಬೇಕಾಗಿತ್ತಂದರೆ ಒಂದು ಜಸ್ಟ್ ಕಮೆಂಟ್ ಮಾಡಿ ನನಗೆ, ಆಫ್ಲೈನ್ ಫಾರ್ಮ್ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ. ನಾನು ಆಫ್ಲೈನ್ ಯಾವ ರೀತಿ ತುಂಬಬೇಕಂತೇಳಿ ವಿಡಿಯೋನ ಮಾಡಿ ತಿಳಿಸ್ತೀನಿ ನಿಮಗೆ. ಮತ್ತು ನಿಮಗೆ ಈ ಆಫ್ಲೈನ್ ಫಾರ್ಮ್ ಬೇಕಾಗಿತ್ತಪ್ಪ ಅಂದರೆ ನಮ್ಮ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಆ ಫಾರ್ಮನ್ನು ನಾನು ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ನೀವು ತುಂಬಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ಗೈಸ್, ನೋಡ್ಬೋದು, ಅರ್ಜಿಯನ್ನು ದೃಢೀಕೃತ ಅಗತ್ಯ ದಾಖಲೆಯೊಂದಿಗೆ ಸಂಬಂಧಿತ ಗ್ರಾಮ ಪಂಚಾಯತಿ ಕಚೇರಿಗೆ ರಜೆ ದಿನಗಳನ್ನು ಹೊರತುಪಡಿಸಿ ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕ 8/7/2026 ಸಾಯಂಕಾಲ 5:30 ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅದು ಆಫ್ಲೈನ್ ಆಗಿ ಹಾಕ್ಬೋದು, ಯಾವುದೇ ರೀತಿ ಆನ್ಲೈನ್ ಇರೋದಿಲ್ಲ. ಓಕೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬರೀ ನೀವು ಜಸ್ಟ್ ಆಫ್ಲೈನ್ ಒಂದು ಹಿಂಗೆ ಮಾಡಿ, ಆಫ್ಲೈನ್ ವಿಡಿಯೋ ಅಥವಾ OV ಅಂತ ಟೈಪ್ ಮಾಡಿ, ನಂಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿದ್ದಾವೆ ಅಂತೇಳಿ. ಎಲ್ಲ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಿರ್ತವೆ. ನೋಡ್ಕೋಬೋದು ನೀವು ಇಲ್ಲಲ್ಲಿ. ತೀರ್ಥಹಳ್ಳಿಯಲ್ಲಿ ಖಾಲಿ ಇರ್ತವೆ. ತೀರ್ಥಹಳ್ಳಿಯಲ್ಲಿ ನೋಡ್ಬೋದು ಮೀಸಲಾತಿ ಬಿಂದು. ಆಮೇಲೆ ಸಾಗರ, ಭದ್ರಾವತಿ, ಹೊಸನಗರ, ಸ್ವರೂಪ, ಹೊಸನಗರ, ತೀರ್ಥಹಳ್ಳಿ, ಶಿಕಾರಿಪುರ, ಶಿವಮೊಗ್ಗ, ಭದ್ರಾವತಿ, ಸಾಗರ, ಸ್ವರೂಪ, ಶಿಕಾರಿಪುರ, ಸಾಗರ. ಓಕೆ. ಈ ವ್ಯಾಪ್ತಿಯಲ್ಲಿ ಅರಿವು ಕೇಂದ್ರಗಳಿರ್ತವೆ. ನೋಡಿ, ಈ ಅರಿವು ಕೇಂದ್ರಗಳನ್ನ ನೋಡ್ಕೊಳ್ಳಿ. ಈ ಅರಿವು ಕೇಂದ್ರದಲ್ಲಿ ಮೀಸಲಾಗಿರ್ತಕ್ಕಂಥ ಇವು ಬಿಂದು, ಅದರಲ್ಲಿ ನಿಮಗೆ ಜಾಬ್ ಸಿಗ್ತವೆ. ಇದರಲ್ಲಿ ಟೋಟಲಾಗಿ 14 ಹುದ್ದೆಗಳು ಖಾಲಿ ಇದ್ದಾವೆ. ಮೇನ್ ನಿಮ್ದು ಇಂಪಾರ್ಟೆಂಟ್ ಏಜ್ ನೋಡ್ಕೋಬೋದು. ಏಜು ಸಾಮಾನ್ಯ ವರ್ಗಕ್ಕೆ 18ರಿಂದ 35, ಇನ್ನು ಕ್ಯಾಟಗರಿಯಲ್ಲಿ ಬಂದವರಿಗೆ 38, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 40ವರೆಗೂ ಇದೆ, ನೆನಪಿರಲಿ.
ಇನ್ನು ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ 10 ವರ್ಷಗಳು ಕೂಡ ನಿಮಗೆ ಸಿಗ್ತದೆ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಏನಾಗಿರಬೇಕು ಮೇನ್ ಇಂಪಾರ್ಟೆಂಟ್ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ನೋಡ್ಕೋಬೋದು. ಜಸ್ಟ್ ನೀವು PUC ಪದವಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥದ್ದು ಬೇಕು. ಓಕೆ, ಓನ್ಲಿ ನೀವು ಇಲ್ಲಿ ಏನಾಗಿರ್ಬೋದು PUC ಮಾತ್ರ ಅಲ್ಲ, PUC ಜೊತೆಗೆ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್. ಓಕೆ, ಲೈಬ್ರರಿ ಬಿಲೀಸ್ ಅಂತ ಬರ್ತದೆ. ಬಿಲೀಸ್, ಈ ಬಿಲೀಸ್ ಯಾರಿಗೆ ಗೊತ್ತಲ್ಲ, ಬಿಲೀಸ್ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಅಂತೇಳಿ ಬರ್ತದೆ. ಆ ಸೈನ್ಸಲ್ಲಿ ನೀವು ಪಾಸ್ ಆಗಿರಬೇಕು. ಆ ಪಾಸ್ ತೊಗೊಂಡು ಸರ್ಟಿಫಿಕೇಟ್ ಸಿಗ್ತದೆ ನಿಮಗೆ. ಅದು ಎಷ್ಟು ವರ್ಷದ ಕೋರ್ಸ್ ಅಂದರೆ 2 ವರ್ಷದ ಕೋರ್ಸ್ ಇರ್ತದೆ. ಓಕೆ, ಆ 2 ವರ್ಷದ ಕೋರ್ಸ್ನ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಏನಾದ್ರು ತೊಗೊಂಡಿದ್ರೆ ನಿಮಗೆ ಅದು ಮುಂದೆ ನಿಮ್ಗೆ ಸಿಗ್ತದೆ ಸರ್ಟಿಫಿಕೇಟ್. ಅದೇನಾದ್ರು ನಿಮ್ಮ ಹತ್ರ ಇತ್ತಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕ್ಬೋದು. ಕನಿಷ್ಠ 3 ತಿಂಗಳ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಕಂಪ್ಯೂಟರ್ ಕೋರ್ಸ್ ಆ ಸರ್ಟಿಫಿಕೇಟ್ನ ಕೂಡ ನೀವು ಪಡ್ಕೊಂಡಿರ್ಬೋದು. ಒಂದು ಬೇಸಿಕ್ ಒಂದು ಇತ್ತಪ್ಪ ಅಂದರೆ ನಿಮ್ಮದು ಸರ್ಟಿಫಿಕೇಟ್ ಅದನ್ನು ಕೂಡ ಕೊಡ್ಬೋದು. ನೀವು ನಿಮಗೆ ಎಲಿಜಿಬಲ್ ಇರ್ತೀರ. ಓಕೆ, ಇಷ್ಟೇ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ವಾಲಿಫಿಕೇಷನ್ ಇಷ್ಟೇ ಇದೆ. ನೆಕ್ಸ್ಟ್ ನೋಡಿ, ನಿಮ್ಗೊಂದು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಅರ್ಜಿ ಶುಲ್ಕ. ನೋಡಿ, ಅರ್ಜಿ ಶುಲ್ಕ ಗ್ರಾಮ ಪಂಚಾಯತಿ ಅರಿವು ಕೇಂದ್ರಗಳಲ್ಲಿ ಮೇಲ್ವಿಚಾರಕರ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವಂಥದ್ದು ಯಾವುದೇ ಅರ್ಜಿ ಶುಲ್ಕ ನಿಮಗೆ ಇರುವುದಿಲ್ಲ. ಇದು ಫ್ರೀ ಆಫ್ ಕಾಸ್ಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹೇಗೆ ಹಾಕ್ಬೋದು, ಎಫ್ಐನ್ ಹೇಗೆ ತುಂಬೋದು, ಫಾರಮನ್ನು ಎಲ್ಲಿ ಸಿಗ್ತವೆ ಫಾರಮ್ ಎಲ್ಲವನ್ನು ನಾನು ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಮತ್ತು ವಿಡಿಯೋನೂ ಕೂಡ ಮಾಡ್ತೀನಿ. ಕೆಳಗಡೆ ನೀವು ಕಮೆಂಟ್ ಬಂದರೆ, ಕೆಳಗಡೆ ಒಂದು 50 ಕಮೆಂಟ್ ಬಂದರೆ ವಿಡಿಯೋ ಮಾಡ್ತೀನಿ. ಆಫ್ಲೈನ್ ವಿಡಿಯೋ ಅಂತೇಳಿ ಈ ಥರ ಕಮೆಂಟ್ ಮಾಡಿ, ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಆಯ್ಕೆ ವಿಧಾನ ಹೇಗಿದೆ ಅಂತಂದರೆ ಶೈಕ್ಷಣಿಕ ಅರ್ಹತೆಯಲ್ಲಿ ಮೆರಿಟ್ ಮತ್ತು ರೋಸ್ಟರ್ ಮೀಸಲಾತಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಎಸ್, ಇವಾಗೊಂದು ನೀವು 95+ ತೊಗೊಂಡಿದ್ದೀರ ಅಂತ ಅಂದ್ಕೊಳ್ಳಿ. 95+ ತೊಗೊಂಡಿದ್ರೆ ಇಬ್ಬರು ಅಷ್ಟೇ ತೊಗೊಂಡ್ರು, ನಿಮಗೆ ಯಾರದ್ದು ಜಾಸ್ತಿ ಏಜ್ ಆಗಿರ್ತದೆ ನೋಡಿ, ಏಜ್ ಆಧಾರನ ತೊಗೊಳ್ತಾರೆ. ಮತ್ತು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಪದವಿ ಅಭ್ಯರ್ಥಿ ಸಲ್ಲಿಸುವಲ್ಲಿ PUC ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದಂತಹ ಅಂಕಗಳ ಆಧಾರದ ಮೇಲೆ ನಾವು ತೊಗೋತೀವಿ ಅಂತ ಹೇಳ್ತಾರೆ. ನೋಡಿ, ವಯಸ್ಸಿನಲ್ಲಿ ಹಿರಿಯರಾದವರನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. ನೋಡಿ, ಏಜ್ ಮ್ಯಾಟ್ರ್ ಆಗ್ತದೆ. ಏಜ್ ಜಾಸ್ತಿ ಇದ್ದವ್ರನ್ನ ತೊಗೋತಾರೆ. ಇಬ್ಬರದ್ದು ಕೂಡ ಸೇಮ್ ಪರ್ಸೆಂಟೇಜ್ ಇದ್ದರೆ ಈ ರೀತಿ ಆಯ್ಕೆ ಮಾಡ್ತಾರೆ. ನಿಮ್ಮದು ಒಂದು 97+ ಈ ರೀತಿ ಇರ್ತಂದರೆ ಜಾಬ್ ನಿಮ್ಮದು ಕನ್ಫರ್ಮ್. ಎಸ್, ಗ್ರಾಮ ಪಂಚಾಯತಿ ಬಂದಿರುವಂತಹ ಅರ್ಜಿಗಳನ್ನ ಮೆರಿಟ್ ಆಧಾರದ ಮೇಲೆ ಖಾಲಿ ಹುದ್ದೆಗಳಿಗೆ ರೋಸ್ಟರ್ ಬಿಂದುವಿನಂತೆ ಸಮನಾಗಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮತ್ತು ಮಾಹಿತಿ ಕೇಂದ್ರವರು ಆಯ್ಕೆ ಪಟ್ಟಿಯನ್ನು ತಯಾರಿಸಿ ನಿಮಗೆ ಇದು ಆರ್ಟ್ರು ಕಾಪಿಯನ್ನು ಕೊಡ್ತಾ ಹೋಗ್ತಾರೆ. ಇದು ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಡೇಟ್ನು ಕೂಡ ನೋಡ್ಕೋಬೋದು. 19ಕ್ಕೆ ಸ್ಟಾರ್ಟ್ ಆಗಿದೆ. 8ನೇ ತಾರೀಕು 7ನೇ ತಿಂಗಳು ನಿಮ್ಮದು ಅಪ್ಲಿಕೇಶನ್ ಮುಗೀತದೆ. ಓಕೆ, ಅಧಿಸೂಚನೆ ನೋಡ್ಕೋಬೋದು ನೀವು ಏನೇನು ಬೇಕು ಅಂತೇಳಿ. ಇದನ್ನು PDF ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಜಾಸ್ತಿ ಹೇಳ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮದು. ಬಟ್ ಇದರಲ್ಲಿ ಏನು ಹೇಳುವಂಥದ್ದಿಲ್ಲ, ಅಷ್ಟೊಂದು ಮೇನ್ ಪಾಯಿಂಟ್ ಹೇಳಿದ್ದೀನಿ ನಿಮಗೆ. ಆಫ್ಲೈನ್ ವಿಡಿಯೋ ಬೇಕಾಗಿತ್ತಂದರೆ ಆಫ್ಲೈನ್ ವಿಡಿಯೋ ಈ ರೀತಿ ಟೈಪ್ ಮಾಡಿ. ಓಕೆ, ನಾನು ಇದನ್ನ ತಿಳಿಸ್ಕೊಡ್ತೀನಿ. ಈ ಫಾರ್ಮ್ ಏನಾದರೂ ಬೇಕಾಗಿತ್ತಂದರೆ ಆಫ್ಲೈನ್ ಫಾರ್ಮ್ ಬೇಕಾಗಿತ್ತಂದರೆ ಕೆಳಗಡೆ ಟೆಲಿಗ್ರಾಮಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗೋದು ಮರಿಬೇಡಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಮೇನ್ ನಮ್ಮ ಉದ್ದೇಶ ಏನಪ್ಪ ಅಂದರೆ 10th ಪಾಸ್ ಆದವರು ಮತ್ತು PUC ಪಾಸ್ ಆದವ್ರನ್ನ ಒಂದು ಗೌರ್ಮೆಂಟ್ ಜಾಬ್ ಕೊಡಿಸೋದಾಗಿರ್ತದೆ. ಓಕೆ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದಾಗಿರ್ತದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ.